ಯಾರ್ಯಾರು ಯಾವ ರೀತಿಯಲ್ಲಿ ನಡ್ಕೊಳ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ಅಂಥದ್ದೇ ಪ್ರಕರಣ ಇಲ್ಲಿದೆ. ಅದು ಕಾಮಿಡಿ ಕಿಲಾಡಿಯಲ್ಲಿ ಇರುವಂತಹ ನಟನ ಕಥೆ ಇದು. ಮಾಡಿರುವಂಥ ಕೆಲಸಕ್ಕೆ ಈಗ ಅರೆಸ್ಟ್ ಆಗುವಂಥ ಪರಿಸ್ಥಿತಿ ಬಂದಿದೆ. ಏನು ಅಂತಂದರೆ ಕಾಮಿಡಿ ಕಿಲಾಡಿ ಸ್ಟಾರ್ ಮಡೇನೂರು ಮನು ಈಗ ಅರೆಸ್ಟ್ ಆಗಿರೋದು. ಹಾಸನದ ಶಾಂತಿ ಗ್ರಾಮದಲ್ಲಿ ಬಂಧನವಾಗಿರೋದು. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಂದ ಮಡೇನೂರು ಮನು ಅರೆಸ್ಟ್ ಆಗಿರೋದು. ಮನು ವಿರುದ್ಧ ರೇಪ್ ಕೇಸನ್ನ ಈಗ ಸಹ ಕಲಾವಿದೆ ದಾಖಲಿಸಿದ್ದಾರೆ. ಯಾಕೆ ಅಂತಂದ್ರೆ ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋನ ಮಾಡಿಕೊಂಡಿದ್ದಂತೆ. ಲೈಂಗಿಕ ದೌರ್ಜನ್ಯ ಎಸಗಿ ವಿಡಿಯೋ ಮಾಡಿಕೊಂಡಿದ್ದಂತೆ. ಅವರು ಮಾತನಾಡಿದ್ದಾರೆ, ಆಮೇಲೆ ಕೇಳಿಸ್ತೀವಿ ನಿಮಗೆ ಯಾರು ದೂರನ್ನ ಕೊಟ್ಟಿದ್ರು ಅವರು. ಸೊ ಈಗ ಹಾಸನದ ಶಾಂತಿನಗರದಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಈಗ ಮನುವನ್ನು ಅರೆಸ್ಟ್ ಮಾಡಿದ್ದಾರೆ. ಕಾಮಿಡಿ ಕಿಲಾಡಿಯಲ್ಲಿ ನಟನೆ ಮಾಡ್ತಾ ಇದ್ದಂತಹ ಈ ವ್ಯಕ್ತಿ ಸಹ ಕಲಾವಿದೆಗೆ ಲೈಂಗಿಕ ದೌರ್ಜನ್ಯ ಎಸಗಿ ಅದರ ವಿಡಿಯೋವನ್ನು ಕೂಡ ಮಾಡಿದ್ದಂತೆ. ಸೊ ಹಾಗಾಗಿ ಈ ರೀತಿಯಾಗಿ ವಿಡಿಯೋ ಎಲ್ಲ ಮಾಡಿಕೊಂಡ್ರೆ ಸುಮ್ಮನೆ ಇರಬೇಕಾ ಅಂತ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ. ಅವರು ಕೂಡ ಮಾತನಾಡಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ, ದೂರುದಾರೆ, ಅದನ್ನು ತೋರಿಸ್ತೀವಿ. ಈಗ ಸದ್ಯಕ್ಕೆ ಈ ಕಾಮಿಡಿ ಕಿಲಾಡಿಯ ನಟ ಏನಿದ್ದಾರೆ ಮನು ಅಂತ ಹೇಳಿ, ಅವನ್ನೀಗ ಅರೆಸ್ಟ್ ಮಾಡಿದ್ದಾರೆ. ಅಲ್ಲೆಲ್ಲ ಮನೋರಂಜನೆ ಮಾಡಿ ನಟಿಸಿರುವಂತಹ ಈ ವ್ಯಕ್ತಿ ಯಾಕೆ ಹಿಂಗೆ ನಡ್ಕೊಂಡ್ರು, ಯಾಕೆ ಹಿಂಗೆ ಮಾಡಿದ್ರು ಗೊತ್ತಿಲ್ಲ. ಈಗ ಸದ್ಯಕ್ಕೆ ಆ ವಿಚಾರ ಏನಾಗಿದೆ ಅಂತ ಹೇಳಿ ನನ್ನ ಸಹೋದ್ಯೋಗಿ ನರಸಿಂಹಮೂರ್ತಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ರೆ. ನರಸಿಂಹಮೂರ್ತಿ, ಏನಿದೆ ಈ ಪ್ರಕರಣದ ಬಗ್ಗೆ ಈಗ ಹೆಚ್ಚಿನ ಅಪ್ಡೇಟ್ಸ್? ಅರುಣ್, ಸದ್ಯ ಪ್ರಕರಣ ಸಂಬಂಧ ಇದೀಗ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಡೇನೂರು ಮನುವನ್ನ ಹಾಸನದ ಶಾಂತಿ ಗ್ರಾಮದ ಮಡೇನೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಸದ್ಯ ಇದೀಗ ಅರೆಸ್ಟ್ ಮಾಡಿ ಮಡೇನೂರು ಮನುವನ್ನ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಬೆಂಗಳೂರಿನ ಕಡೆಗೆ ಕರೆತರಿಸಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ನಿನ್ನೆ ಯಾವಾಗ ಮಡೇನೂರು ಮನುವಿನ ಮೇಲೆ ಎಫ್ಐಆರ್ ದಾಖಲಾಯಿತು, ಅದಾಗಲೇ ಬೆಂಗಳೂರನ್ನ ಬಿಡುವ ಕೆಲಸವನ್ನ ಆತ ಮಾಡಿದ್ರು. ಹೀಗಾಗಿ ಆತ ಇರುವಿಕೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಂತಹ ಪೊಲೀಸರು ಡೈರೆಕ್ಟ್ ಆಗಿ ಇದೀಗ ಆತನ ಊರಿನಲ್ಲಿ ಅರೆಸ್ಟ್ ಮಾಡಿ ಕರೆತರುವ ಕೆಲಸವನ್ನ ಮಾಡ್ತಿದ್ದಾರೆ. ಇದೀಗ ಮಡೇನೂರು ಮನುವಿನ ಮೇಲೆ ಸಂತ್ರಸ್ತ ಸಹ ಕಲಾವಿದೆ ಕೊಟ್ಟಂತಹ ದೂರಿನ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಇದೀಗ ಅತ್ಯಾಚಾರ ಪ್ರಕರಣದಲ್ಲಿ ಆತನ ಸ್ಟೇಟ್ಮೆಂಟ್ ಅನ್ನ ಮಾಡಬೇಕಿದೆ, ಅದ್ರ ಜೊತೆಗೆ ಸ್ಪಾಟ್ ಮಾಜರ್ ಪ್ರಕ್ರಿಯೆಗಳನ್ನ ನಡೆಸಬೇಕಿದೆ. ಅದಾದ ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವ ಕೆಲಸವನ್ನ ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಮಡೇನೂರು ಮನುವನ್ನ ಹಾಸನದಲ್ಲಿ ಅರೆಸ್ಟ್ ಮಾಡುವ ಕೆಲಸವನ್ನ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡಿದ್ದಾರೆ. ಅವರು ಓಕೆ, ಬಟ್ ಏನಂತ ಕಂಪ್ಲೇಂಟ್ ಆಗಿರೋದು? ಈಗ ಮೆಡಿಕಲ್ ಟೆಸ್ಟ್ ಕೂಡ ಮಾಡಬೇಕಾಗತ್ತೆ ಅಲ್ಲ ಈ ವಿಚಾರದಲ್ಲಿ? ಅದರ ವಿಡಿಯೋಗಳನ್ನೆಲ್ಲ ಪಡ್ಕೊಂಡಿದ್ದಾರೆ, ಏನಾಗಿದೆ ಅನ್ನುವಂಥ ವಿಚಾರದಲ್ಲಿ ನರಸಿಂಹಮೂರ್ತಿ? ಅರುಣ್, ಸದ್ಯ ಪ್ರಕರಣದಲ್ಲಿ ನಿನ್ನೆ ಸಹ ಕಲಾವಿದೆ ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ 2018ರಲ್ಲಿ ನನಗೆ ಮತ್ತೆ ಮಡೇನೂರು ಮನುವಿಗೆ ಒಂದಷ್ಟು ಪರಿಚಯ ಆಯಿತು. ಅದಾದ ಬಳಿಕ 2022ರಲ್ಲಿ ಶಿವಮೊಗ್ಗದ ಶಿಕಾರಿಪುರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಕರೆದೊಯ್ದಿದ್ರು. ಅಲ್ಲಿ ಹೋಟೆಲ್ಗೆ ಬಂದು ನನ್ನ ಮೇಲೆ ಬಲವಂತವಾಗಿ ಅತ್ಯಾಚಾರವನ್ನ ಎಸಗಿದ್ರು. ಅದಾದ ಬಳಿಕ ಅದೇ ವರ್ಷದ ಡಿಸೆಂಬರ್ನಲ್ಲಿ ನಾಗರಬಾವಿಯ ನನ್ನ ಮನೆಗೆ ಬಂದು ಹಲವಾರು ಬಾರಿ ಅತ್ಯಾಚಾರವನ್ನ ಎಸಗಿದ್ರು. 2023ರಲ್ಲಿ ಬಲವಂತವಾಗಿ ತಾಳಿಯನ್ನ ಕಟ್ಟಿದ್ರು. ಆ ಬಳಿಕ ನಾನು ಪ್ರೆಗ್ನೆಂಟ್ ಆದಂತಹ ಹಿನ್ನೆಲೆಯಲ್ಲಿ ಈ ಗರ್ಭನಿರೋಧಕ ಮಾತ್ರೆಗಳನ್ನು ನುಂಗಿಸಿ ಅಬಾರ್ಷನ್ ಅನ್ನ ಮಾಡಿಸಿದ್ರು. ಆ ಬಳಿಕ ಆತ ಫಿಲಮ್ ಮಾಡ್ತಿದ್ದಾನೆ ಅಂತೇಳಿ ನನ್ನಿಂದ ಸಾಕಷ್ಟು ಹಣವನ್ನು ಕೂಡ ಪಡೆದುಕೊಂಡ್ರು. ಇದೀಗ ಹಣವನ್ನು ಕೊಡ್ತಿಲ್ಲ, ನೆಪ ಮಾತ್ರಕ್ಕೆ ನನಗೆ ತಾಳಿಯನ್ನು ಕಟ್ಟಿದ್ದಾರೆ. ನಾನು ಇದೆಲ್ಲವನ್ನ ಪ್ರಶ್ನೆ ಮಾಡಿದ್ದಕ್ಕೆ ನನ್ನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾರೆ. ಅದ್ರ ಜೊತೆಗೆ ಕಿರುಕುಳವನ್ನು ಕೊಡ್ತಿದ್ದಾರೆ. ಮತ್ತು ಈ ವಿಚಾರವನ್ನು ಹೊರಗೆ ಹೇಳಿದ್ರೆ ಕೊಲೆ ಮಾಡೋದಾಗಿ ಬೆದರಿಕೆಯನ್ನು ಹಾಕ್ತಿದ್ದಾರೆ ಅಂತೇಳಿ ಆ ಸಂತ್ರಸ್ತ ಕಲಾವಿದೆ ದೂರನ್ನು ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. ಇವತ್ತು ಆ ಸಂತ್ರಸ್ತ ಮಹಿಳೆಯನ್ನ ಪೊಲೀಸರು ಕರೆದೊಯ್ದು ಒಂದಷ್ಟು ಮೆಡಿಕಲ್ ಟೆಸ್ಟ್ ಪ್ರಕ್ರಿಯೆಗಳನ್ನು ಮುಗಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ ಬಿಟ್ವೀನ್ ಆರೋಪಿಗಾಗಿ ಹುಡುಕಾಟವನ್ನು ನಡೆಸುವ ಕೆಲಸವನ್ನ ಮಾಡಲಾಗ್ತಿತ್ತು. ಇದೀಗ ಕೆಲವೇ ಕ್ಷಣಗಳ ಹಿಂದೆ ಹಾಸನದ ಶಾಂತಿ ಗ್ರಾಮದ ಮಡೇನೂರಿನಲ್ಲಿ ಇದೀಗ ಮಡೇನೂರು ಮನುವನ್ನ ಅರೆಸ್ಟ್ ಮಾಡುವ ಕೆಲಸವನ್ನ ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು ಮಾಡಿದ್ದಾರೆ. ಅರುಣ್, ಅಲ್ಲಿಂದ ಬೆಂಗಳೂರಿಗೆ ಕರೆತರ್ತಾರೆ. ಅದಾದ ಬಳಿಕ ಆತನ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ತಾರೆ, ಅರೆಸ್ಟ್ ಪ್ರೊಸೀಜರ್ನ ತೋರಿಸ್ತಾರೆ, ಒಂದಷ್ಟು ಸ್ಪಾಟ್ ಮಾಜರ್ ಪ್ರಕ್ರಿಯೆಗಳನ್ನ ಜರುಗಿಸ್ತಾರೆ, ಎಲ್ಲಿ ಅತ್ಯಾಚಾರ ಆಯಿತು ಏನು ಎತ್ತ ಅಂತೇಳಿ. ಅದಾದ ಬಳಿಕ ಮೆಡಿಕಲ್ ಟೆಸ್ಟ್ ಮಾಡಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸುವ ಕೆಲಸವನ್ನ ಮಾಡ್ತಾರೆ. ಓಕೆ ನರಸಿಂಹಮೂರ್ತಿ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.